ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯಪ್ಪ, ಅಯ್ಯೋ ರಾಣಿ, ಏನಾಯ್ತು? ಯಾಕೆ ಈ ತರ ಬರ್ತಿದ್ಯಾ? ಅಮ್ಮೋರೆ, ನಾನು ತರಕಾರಿ ತರಕಂತ ಹೋಗಿದ್ನ, ಅಲ್ಲಿ ಯಾರೋ ಒಬ್ಬ ಬಂದ, ನನ್ನ ಹತ್ರ ಸುಮ್ಮನೆ ಜಗಳ ತೆಗ್ದ. ಯಾಕೋ ನನ್ನ ಹತ್ರ ಜಗಳ ಮಾಡ್ತಿದ್ಯಾ ಅಂದ್ರೆ ನನ್ನ ಚೆನ್ನಾಗಿ ಹೊಡೆದು ತಳ್ಬಿಟ್ಟು ಓಡೋಗ್ಬಿಟ್ಟ ಕಟ್ರಮ್ಮ. ಏನಮ್ಮ ಹೇಳ್ತಿದ್ರ ನೀವು? ನಿಮಗೂ ಯಾರೋ ಬಂದು ಹೊಡೆದು ತಳ್ಬಿಟ್ಟು ಹೋದ್ರ? ತಳ್ಬಿಟ್ಟು ಹೋದವರು ಯಾರು ಅಂತ ನಿಮ್ಗೆ ಗೊತ್ತಾ? ಇದಕ್ಕಿಂತ ಮುಂಚೆ ಎಲ್ಲರೂ ನೋಡಿದ್ರಾ? ಇಲ್ಲ, ನಂಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಅವ್ನು ನೋಡಕ್ ಸ್ವಲ್ಪ ರಾತ್ರಿ ಕೊಳ್ಳ ಬಂದಿದ್ನಲ್ಲ, ಹಂಗೆ ಇದ್ದ. ಅಯ್ಯೋ, ನನಗೆ ಗಾಡಿ ನಂಬರು ನೋಡ್ಕೊಳಕ್ ಆಗ್ಲಿಲ್ಲ. ಏನಿದು, ಅಜ್ಜಿಗೂ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಏನು ಅಂತ ಅನ್ಕೊಳ್ಳೋದು? ಅಂದ್ರೆ ಮತ್ ಯಾರಿಗೇನಾಯ್ತು? ಅಮರ, ಏನೋ ಗಾಯ ಆಗೈತೆ, ನಿನ್ಗೇನಾಯ್ತು? ಅಜ್ಜಿ, ನಮ್ಗಳಿಗೂ ಎಲ್ಲರಿಗೂ ಒಂದೊಂದು ತೊಂದರೆ ಆಗಿದೆ. ಅಯ್ಯೋ ಶಿವನೇ, ಯಾಕಪ್ಪ ಹಿಂಗೆಲ್ಲ ಆಗ್ತಾ ಇದೆ? ಯಾರು ಹಿಂಗ್ ಮಾಡ್ತಾವ್ರೆ? ಯಾರೋ ಬೇಕು ಅಂತಾನೆ ಮಾಡ್ತಾವ್ರೆ ಇದನ್ನ. ಯಾಕೆ ಹೀಗೆಲ್ಲ ಆಗ್ತಿದೆ? ಏನಕ್ಕೆ ಇದೆಲ್ಲ ಮಾಡ್ತಿದ್ದಾರೆ? ಏನು ಒಂದು ಗೊತ್ತಾಗ್ತಿಲ್ವಲ್ಲ ರಮೇಶ್? ತರ ಎರಡೂ ಮನೇಲಿ ಹೀಗೆಲ್ಲ ಆಗಿದೆ ಅಂದರೆ ನನಗನ್ಸುತ್ತೆ ನಾವೆಲ್ಲ ಸೀದಾ ಮಹಾಜನ್ ಮನೆಗೆ ಹೋಗ್ಬಿಡೋಣ. ನಾವು ಎರಡೂ ಮನೆಯವರು ಒಟ್ಟು ಕೂತು ಡಿಸ್ಕಸ್ ಮಾಡಿದ್ರೆ ಯಾಗ್ತಿರೋದ್ರ ಬಗ್ಗೆ ಏನಾದರೂ ಒಂದು ಕ್ಲೂ ಸಿಗ್ಬೋದು. ಸರಿ ರಮೇಶ್, ಹಾಗೆ ಮಾಡೋಣ. ಅಲ್ಲಿ ಹೋಗಿ ಮಾತಾಡಿ ಬರೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಎಲ್ರೂ ನಡೀರಿ. ಅಯ್ಯೋ, ಎಲ್ರು ಹೋಗ್ಬಿಟ್ರೆ ನಾನೊಬ್ಳೆ ಮನೆಗಿರ್ಬೇಕಾ? ನಂಗೆ ಭಯ ಆಗ್ತಿದ್ದಪ್ಪ. ರಾಣಿ, ಎಲ್ರು ಅಂದ್ರೆ ನಿನ್ನೂ ಸೇರ್ಸೆ ಹೇಳ್ತಿರೋದು. ಒಬ್ರೇ ಇಲ್ಲಿ ಇರೋದು ಸೇಫ್ ಅಲ್ಲ. ಎಲ್ರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋಣ. ನಡೀರಿ. ಅಮ್ಮ, ನೀವೆಲ್ಲರೂ ಹೋಗಿ ಬನ್ನಿ. ನಾನು ಅಮ್ಮರು ಇಲ್ಲೇ ರೆಸ್ಟ್ ಮಾಡ್ತೀವಿ. ಎಲ್ರು ಹೋಗೋಣ ಅಂತ ಹೇಳಿದ್ಮೇಲೆ ನೀವಿಬ್ರು ಯಾಕೆ ಮನೇಲಿ ಇರ್ತೀರಾ? ನಡೀರಿ, ಹೋಗೋಣ. ಪರವಾಗಿಲ್ಲ ಅತ್ತೆ, ತಲೆ ಕೆಡಿಸ್ಕೊಬೇಡಿ, ನೀವು ಹೋಗಿ ಬನ್ನಿ. ಹೌದಮ್ಮ, ಅಮ್ಮರಿಗೆ ತುಂಬ ಪೆಟ್ಟಾಗಿದೆಯಲ್ಲ, ಅವನಿಗೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ಅವನ ಜೊತೆ ಇಲ್ಲೇ ಇರ್ತೀನಿ. ಹಾಗಲ್ಲ ರಚ್ಚು, ಈ ಟೈಮಲ್ಲಿ ಈ ಥರ ಎಲ್ಲ ಆಗಿದೆ ಅಲ್ವಾ? ಇಂಥ ಟೈಮಲ್ಲಿ ನೀವಿಬ್ಬರೇ ಮನೇಲಿರೋದು ಎಷ್ಟು ಸೇಫ್ ಹೇಳು? ಹೌದಮ್ಮ, ಅಮ್ಮರು ಮನೇಲೇ ಇರಲಿ, ರೆಸ್ಟ್ ತಗೊಳ್ಳಿ. ರಚನಾ ಅಮ್ಮರನ್ನ ನೋಡ್ಕೊಳ್ಳೋದಕ್ಕೆ ಮನೇಲೇ ಇರಲಿ. ಅಷ್ಟಕ್ಕೂ ಇಷ್ಟೆಲ್ಲ ಆದಮೇಲೆ ಮನೇಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನಾರು ಅನಾಹುತ ಆಗ್ಬೋದು. ಅವರಿಬ್ರು ಮನೇಲೇ ಇದ್ದರೆ ಒಳ್ಳೇದು ಅಂತ ಅನ್ಸುತ್ತೆ. ಸರಿ ರಚ್ಚು, ಅಮರ್, ಹುಷಾರು. ಯಾರಾದರೂ ಬಂದರೆ ಯಾರು ಬಂದಿದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಬಾಗಿಲು ಓಪನ್ ಮಾಡಿ. ಅಮ್ಮರು ರಚನಾ ಮನೇಲಿರ್ಲಿ, ನೀವೆಲ್ಲೋ ಬನ್ನಿ, ನೋಡ್ತಾ ಇರಿ, ನಂದು ಹೊಸ ನಾಟಕ ಶುರು ಆಗುತ್ತೆ. ಕಮಲಿ, ಎರಡು ಮನೆಯಾಗ ಯಾಕೆ ಹಿಂಗೆಲ್ಲ ಆಯ್ತೈತೆ? ಏನ್ ನಡೀತೈತೆ? ನಂಗಂತೂ ಒಂದು ಅರ್ಥ ಆಯ್ತಿಲ್ಲ.
ಥ್ಯಾಂಕ್ ಗಾಡ್ ಜೀನ್ರಾಣಿ ಕಾಲ್ ಮಾಡ್ತಿದ್ದಾಳೆ. ಹಲೋ, ಏನು ಮಾಡೋದು ಚಂದ್ರು, ಇದನ್ನ ಹೀಗೆ ಅಂತೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಮಾಡಲೇಬೇಕು. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಬೇಕು ಅಂತ ನಮ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸ್ತಾ ಇದೆ. ಹೌದು, ಒಬ್ರಿಗೋ ಇಬ್ರಿಗೋ ಆಗಿದ್ರೆ ಇದನ್ನ ಕಾಕತಾಳಿ ಅಂತ ಅನ್ಕೋಬಹುದಾಗಿತ್ತು. ಆದರೆ ಒಬ್ರಲ್ಲ ಒಬ್ರಿಗೆ ಏನೋ ಒಂದು ಆಗ್ತಾನೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾರವರು? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅವ್ರು ಯಾರು, ಅವ್ರ ಉದ್ದೇಶ ಏನು, ಯಾವ ಉದ್ದೇಶಕ್ಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ವಿಚಿತ್ರವಾಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ಒಂಥರ ಭಯ ಆಗ್ತಿದೆ. ನನಗೂ ಅಷ್ಟೇ ಚಿಕ್ಕಮ್ಮ, ಯಾಕೋ ಒಂಥರ ಭಯ ಆಯ್ತೈತೆ. ಹೆದರ್ಕೊಳ್ಳೋದೇನಿಲ್ಲ. ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಕಂಪ್ಲೇಂಟ್ ಕೊಡೋದು. ಚಂದ್ರು, ಕಂಪ್ಲೇಂಟ್ ಕೊಡಬೇಕಾ? ಅದೇನು ಇಷ್ಟೆಲ್ಲ ಇನ್ಸಿಡೆಂಟ್ ಆದಮೇಲೆ ನಾವು ಸುಮ್ಮನೆ ಇರೋದು ತಪ್ಪು ರಮೇಶ್. ನಾವು ಕಂಪ್ಲೇಂಟ್ ಕೊಡೋಣ. ಬೇಡ ಅಪ್ಪಯ್ಯ. ಯಾಕಮ್ಮ? ಅಪ್ಪಯ್ಯ, ಈಗಾಗಲೇ ಕಂಪ್ಲೇಂಟು, ಪೊಲೀಸ್ ಸ್ಟೇಷನು ಇದೆಲ್ಲ ಸಾಕಾಗೈತೆ. ಮತ್ತೆ ಅದ್ರ ಸವಾಸ ಬೇಡ ಅಪ್ಪಯ್ಯ. ಯಾವ ಕಂಪ್ಲೇಂಟು ಬೇಡ. ಹಾಗೆಲ್ಲ ಕಮ್ಮಿ. ಅದೇನು ಇಷ್ಟೆಲ್ಲ ನಡೆದ ಮೇಲೆ ನಾವು ಸುಮ್ಮನೆ ಇರಬಾರ್ದಮ್ಮ. ಕಂಪ್ಲೇಂಟ್ ಕೊಡಲೇಬೇಕು. ಹೌದು ಕಮಲಿ ಅವರೇ, ನಾವು ಇದನ್ನೆಲ್ಲ ನೋಡ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಚಂದ್ರು ಹೇಳೋದು ಸರಿ ಕಮಲಿ. ನಾವು ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಕೊಡೋಣ. ಹೌದು ಕಮಲಿ, ನನಗೂ ಇದೇ ಸರಿ ಅಂತ ಅನಿಸ್ತಾ ಇದೆ. ಕಂಪ್ಲೇಂಟ್ ಕೊಡೋದ್ರಿಂದ ನಮಗೂ ಧೈರ್ಯ ಇರುತ್ತೆ. ಆಗ ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೋಬೋದು. ಯಾರು ಏನು ಮಾಡೋದಕ್ಕಾಗಲ್ಲ. ಇಲ್ಲ ಅತ್ತೆಮ್ಮ, ಯಾರಿಂದ ತೊಂದರೆ ಆಯ್ತೈತೆ ಏನು ಅಂತ ಸರಿಯಾಗಿ ತಿಳ್ಕೊಳ್ದೆ ನಾವು ಕಂಪ್ಲೇಂಟ್ ಕೊಡೋದು ಸರಿಯಲ್ಲ ಅನಿಸ್ತೈತೆ. ಕಂಪ್ಲೇಂಟ್ ಕೊಟ್ಟರೇನೆ ಅಲ್ವಾ ಕಮಲಿ ಯಾರು ತೊಂದರೆ ಕೊಡ್ತಾ ಇರೋದು ಅಂತ ಗೊತ್ತಾಗೋದು. ಕಮಲಿ ಅವರೇ, ಎರಡೂ ಫ್ಯಾಮಿಲಿಗಳು ತುಂಬ ಅನುಭವಿಸ್ಬಿಟ್ಟಿದ್ದೀವಿ. ಇನ್ನು ಅನುಭವಿಸೋದು ಬೇಡ. ದಯವಿಟ್ಟು ಹೋಗಿ ಕಂಪ್ಲೇಂಟ್ ಕೊಡೋಣ. ಹೌದಮ್ಮ ಕಮಲಿ, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಕಂಪ್ಲೇಂಟ್ ಕೊಡೋದೇ ಕರೆಕ್ಟು ಅಂತ ನನಗೂ ಅನ್ನಿಸ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲಪ್ಪ. ನಮ್ಮ ಐಡಿಯಾ ಎಲ್ಲ ಕೊಟ್ಟೋಗುತ್ತೆ. ಅಯ್ಯೋ ಅನಿಕಾ, ಏನಾದರೂ ಮಾಡಿ ಇದರಿಂದ ತಪ್ಪಿಸ್ಕೋಬೇಕು ನಾವು. ಶೇಟ್, ಇವ್ರೀಗ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಎಲ್ಲ ಕ್ರಿಟಿಕಲ್ ಆಗೋಗುತ್ತೆ. ಇವರು ಪೊಲೀಸ್ ಹೆಲ್ಪ್ ತಗೊಳ್ದಿರೋ ಥರ ಮಾಡಬೇಕು. ಮಾಡ್ತೀನಿ. ಅಂಕಲ್, ಹೇಗಿದ್ರು ಕಂಪ್ಲೇಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೀವಲ್ಲ, ಇನ್ನು ಲೇಟ್ ಮಾಡೋದು ಬೇಡ. ಬನ್ನಿ ಹೋಗಿ ಕಂಪ್ಲೇಂಟ್ ಕೊಡೋಣ. ನಡಿ ಹೋಗೋಣ. ರಿಷಿ, ಹುಷಾರು ಕಣು. ಸರಿನಾ? ಚಂದ್ರು, ಏನಾಯ್ತು? ಯಾರ ಫೋನು? ನಂಬರ್ ಇಲ್ಲ, ಪ್ರೈವೇಟ್ ನಂಬರ್ ಅಂತ ಬರ್ತಾ ಇದೆ. ಚಂದ್ರು, ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡು ನೋಡೋಣ. ಹಲೋ. ಹಲೋ
ಯಾರು? ಏಯ್, ಯಾರು ನೀನು? ನಿಮ್ಮನ್ಯಾರನ್ನೂ ನಾನು ಬಿಡಲ್ಲ. ಏನು ಶಾಕ್ ಆಗ್ತಾ? ನಿಮ್ಮ ಮನೇಲಿ ಏನೇನೋ ನಡೀತಿದೆ ಅಂತ ಭಯ ಆಗ್ತಿದ್ಯಾ? ಲಿಸನ್, ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮೆರಡೂ ಮನೆಗಳಲ್ಲಿ ಏನೇನು ನಡೀತಿದ್ಯೋ ಅದಕ್ಕೆಲ್ಲ ಸೂತ್ರಧಾರ ನಾನೇ. ಕತೆ ಸಾಕು, ಫಸ್ಟ್ ನೀನು ಯಾರು ಏನು ಅಂತ ಹೇಳು. ಕೂಲ್ ಡೌನ್ ಲೆಕ್ಚರರ್ ಸಾಹೇಬ್ರೆ. ಲೆಕ್ಚರರ್ಸ್ಗೆ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ. ಬಟ್ ನಿಮಗೆ ಪೇಷನ್ಸೇ ಇಲ್ವೇ? ನಾನು ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಬಟ್ ನಾನು ಯಾರು ಅಂತ ತಿಳ್ಕೊಳ್ಳೋಕೆ ಮುಂಚೆ ನಾನು ಏನು ಅಂತ ತಿಳ್ಕೊಳ್ಳೋದು ಬೆಟರ್ ಅನಿಸುತ್ತೆ. ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ನಿಮ್ಗೀಗಾಗಲೇ ಗೊತ್ತಾಗಿರುತ್ತೆ. ಸೊ ವೆರಿ ಬಿ ಕೇರ್ಫುಲ್. ಹೇ, ನೀನು ಯಾರಾದರೂ ಆಗಿರು, ಎಲ್ಲೋ ಕೂತ್ಕೊಂಡು ಫೋನ್ ಮಾಡಿ ಹೆದರ್ಸೋದಲ್ಲ. ನಿಮಗೆ ನಿಜವಾಗ್ಲೂ ಧೈರ್ಯ ಇದ್ರೆ ಕಣ್ಮುಂದೆ ಬಂದು ಮಾತಾಡು. ಪೇಷನ್ಸ್ ಇರಲಿ ಸಾಹೇಬ್ರೆ. ಯಾಕೆ ಪದೇ ಪದೇ ಪೇಷನ್ಸ್ನ ಕಳ್ಕೊತಾ ಇದ್ದೀರಾ? ಓಕೆ ಫೈನ್. ನಾನಿವಾಗ ನಿಮಗೆ ಕಾಲ್ ಯಾಕೆ ಮಾಡಿದೆ ಗೊತ್ತಾ? ನೀವು ನನ್ನನ್ನು ಹಿಡಿದಾಕ್ಬೋದು ಅಂತ ಪೊಲೀಸವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ತಿಳಿಸಕ್ಕೆ ನಿಮಗೆ ಕಾಲ್ ಮಾಡಿದೆ. ಏಯ್, ನಿನ್ಗೇನು ಬೇಕು? ಯಾಕೆ ಹೀಗೆ ಮಾಡ್ತಿದ್ಯಾ? ನನಗೇನು ಬೇಕು ಏನು ಬೇಡ ಅದೆಲ್ಲ ನನಗಿಷ್ಟ ಬಂದಾಗ ನಿನಗೆ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ಮನ್ನ ಸ್ವಲ್ಪ ಆಟ ಆಡಿಸಿ ಆಮೇಲೆ ಹೇಳ್ತೀನಿ. ಬಿಕಾಸ್ ಈ ಥರ ಆಟ ಆಡಿಸಿ ಮಜಾ ತಗೊಂಡಿದ್ದು ತುಂಬ ದಿನ ಆಗೋಯ್ತು. ಲೆಟ್ ಮೀ ಹ್ಯಾವ್ ಸಮ್ ಫನ್. ನಾನು ಹೇಳೋವರೆಗೂ ನೀವು ನಿಮ್ಮ ಬುದ್ಧಿನ ಯೂಸ್ ಮಾಡದೆ ಸುಮ್ಮನೆ ಇದ್ದರೆ ಅದೇ ನಿಮ್ಗೆ ಒಳ್ಳೆಯದು. ಅದನ್ನು ಬಿಟ್ಟು ಪೊಲೀಸ್ ಗೀಲೀಸ್ ಕಂಪ್ಲೇಂಟ್ ಅಂತೆಲ್ಲ ಹೋದರೆ ಆಮೇಲೆ ನಡೆಯೋದೇ ಬೇರೆ. ಸೊ ಪ್ಲೀಸ್ ಬಿ ಪ್ರಿಪೇರ್ ಫಾರ್ ದ್ಯಾಟ್. ಗಾಟ್ ಇಟ್? ಹಲೋ ಹಲೋ. ಶೋ ದೇವ್ರೆ, ಯಾರ್ ಚಂದ್ರ ಇದು? ವಾಯ್ಸ್ ಎಲ್ಲೂ ಕೇಳ್ತಾರನೂ ಇಲ್ಲ. ಯಾರು ಇವರು? ಯಾಕೆ ಹೀಗೆ ಮಾಡ್ತಿದ್ದಾರೆ? ಅಲ್ಲ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ನೋದು ಇಷ್ಟು ಬೇಗ ಅವ್ರಿಗೆ ಹೇಗೆ ಗೊತ್ತಾಯ್ತು? ಅಂದರೆ ಅವ್ನು ನಮ್ಮ ಸುತ್ತಮುತ್ತನೇ ಇದ್ದು ನಮ್ಮನ್ನ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತೀಯಾನೆ ಅನ್ಸುತ್ತೆ.
ಆದರೆ ನಾವೀಗ ಇದಕ್ಕೆಲ್ಲ ಹೆದರ್ಕೊಂಡು ಸುಮ್ಮನೆ ಇರಬಾರ್ದು. ಅಲ್ಲ ಮಾವಯ್ಯ, ಅವನು ಅಷ್ಟೆಲ್ಲ ಹೇಳಿದ್ಮ್ಯಾಕು ಕಂಪ್ಲೇಂಟ್ ಕೊಡೋ ನಿರ್ಧಾರ ಮಾಡ್ತಿದ್ದೀರಾ? ಕಂಪ್ಲೇಂಟ್ ಅಂತ ಕೇಳಿದ್ರೆ ನಂಗೆ ಭಯ ಆಗ್ತಾ ಇದೆ. ಅಲ್ಲ ಅವ ಏನು ಧ್ವನಿ ಕೇಳಿದ್ರೆ ನನ್ನ ಕೈಕಾಲೆಲ್ಲ ನಡುಗ್ತಾ ಇದೆ. ಅಂಥದ್ರಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟು ಅವನೇನೋ ಜಿದ್ದಿಟ್ಕೊಂಡು ಏನಾದ್ರು ಮಾಡಿಬಿಟ್ರೆ ಕಂಪ್ಲೇಂಟ್ ಎಲ್ಲ ಬೇಡ ಕಡ್ರಪ್ಪ. ಹೌದಾ ಚಂದ್ರು, ನನಗೆ ಯಾಕೋ ಭಯ ಆಗ್ತಿದೆ. ನಾವು ಕಂಪ್ಲೇಂಟ್ ಕೊಟ್ಟು ಅವನ ಕೋಪ ಗುರಿ ಹಾಕೋದು ಬೇಡ. ಅದಕ್ಕಿಂತ ಸುಮ್ಮನಿರೋದು ಬೆಟರ್ ಅನಿಸುತ್ತೆ. ಬೇಡ ಊರ್ಮಿಳಾ, ಕಂಪ್ಲೇಂಟ್ ಕೊಡೋಣ. ನಮ್ಮನ್ನು ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಸುಮ್ಮನೆ ಇದ್ರೆ ಅಪಾಯನೇ. ಹೆದರ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಮೊದಲು ಹೋಗಿ ನಾವು ಕಂಪ್ಲೇಂಟ್ ಕೊಡೋಣ, ಏನಾದರೂ ಆಗಲಿ. ಹೌದು, ಅವನು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಡಿ ಅಂತ ಅಷ್ಟು ವಾರ್ನು ಮಾಡಿದ್ದಾನೆ ಅಂದರೆ ಅವನಿಗೆ ಪೊಲೀಸ್ ಭಯ ಇದೆ ಅಂತ ಅರ್ಥ. ನಾವು ಪೊಲೀಸ್ ಸಪೋರ್ಟ್ ತಗೊಳ್ಳೋದೇ ಬೆಟರ್. ನಾವು ಕಂಪ್ಲೇಂಟ್ ಕೊಡೋಣ. ತುಂಬ ನೋವಾಗ್ತಿದ್ದೇನೋ. ಸಾರಿ ಅಮರ್, ಇದೆಲ್ಲ ನನ್ನಿಂದಾನೇ ಆಗಿದ್ದು. ಅವ್ನು ಬಂದು ಡಿಕ್ಕಿ ಹೊಡೆದಾಗ ನಾನು ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ನಾನೇ ಅವನಿಗೆ ಬೈದು ಈ ಜಗಳ ಎಲ್ಲ ಕ್ರಿಯೇಟ್ ಆಗೋಂಗಾಗೋಯ್ತು. ಚಿನ್ನ, ನೀನೇ ಇದಕ್ಕೆಲ್ಲ ಕಾರಣ ಅಂತ ಹೇಳು. ನನಗನ್ನಿಸ್ತಿದೆ ಅವ್ರು ಯಾರೋ ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದೇ ಕಿರಿಕ್ ತೆಗೆದ್ರು ಅಂತ. ನಿನಗೆ ಡಿಕ್ಕಿ ಹೊಡೆದಿದ್ದು ಅದೆಲ್ಲ ಸುಮ್ಮನೆ ನೆಪ ಅನ್ನಿಸ್ತಿದೆ. ಯಾರಿರ್ಬೋದು ಅಮ್ಮರ್ ಅವರು? ಅದೇ ಅರ್ಥ ಆಗ್ತಿಲ್ಲ ಚಿನ್ನ. ಅಯ್ಯೋ, ಒಂದು ಕಾಫಿ ತಗೊಂಬ ಹೋಗು. ಹಲೋ ಜೀಲ್ ರಾಣಿ. ಅನಿಕಾ, ಅಲ್ಲಿ ಏನು ನಡೀತಿದೆ? ಅವ್ರು ಏನೂ ಡಿಸಿಷನ್ ತೊಗೊಂಡಿಲ್ಲ ಅಲ್ವಾ? ನಾನು ಹೇಳಿದ್ದಕ್ಕೆ ಭಯ ಪಡ್ಕೊಂಡು ಸುಮ್ಮನಿದ್ದಾರೆ ಅಲ್ವಾ? ಅಯ್ಯೋ ಇಲ್ಲ ಅನಿಕಾ. ವಾಟ್? ಇಲ್ಲ ಅಂದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡವ್ರೆ. ವಾಟ್? ನಾನು ಅಷ್ಟೆಲ್ಲ ವಾರ್ನಿಂಗ್ ಕೊಟ್ಟ ಮೇಲೂ ಅವ್ರು ಕಂಪ್ಲೇಂಟ್ ಕೊಡಕ್ಕೆ ಹೊರಟಿದಾರ? ಆ ಕಮಲಿ ಬೇಡ ಬೇಡ ಅಂದ್ರೆ ಮನೆಯವರೆಲ್ಲರೂ ಕಂಪ್ಲೇಂಟ್ ಕೊಡಲೇಬೇಕು ಅಂತಾರೆ. ಓಕೆ ದೆನ್, ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸೋ ಟೈಮ್ ಬಂದಿದೆ. ಅನಿಕಾ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಓ ಜಸ್ಟ್ ಲಿಸನ್, ಸುಮ್ಮನೆ ಭಯ ಪಡ್ಕೋಬೇಡ. ನೀನೀಗ ಮಾತಾಡ್ತಿರೋ ಫೋನ್ ನಂಬರ್ ಒಂದು ವಾಚ್ಮ್ಯಾನ್ ಹೆಸರಲ್ಲಿದೆ. ಸೊ ಈ ಕಾಲ್ ಡೀಟೇಲ್ಸ್ ತೊಗೊಂಡ್ರು ನಿನ್ನ ಡೀಟೇಲ್ಸ್ ತೋರಿಸಲ್ಲ. ಓಕೆ? ಮೋರ್ ಓವರ್, ನಾನು ಮಾತಾಡ್ತಿರೋ ನಂಬರ್ ಕೂಡ ಅವ್ರು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹೌದಾ? ಅದೇಂಗೆ? ನಿನಗದೆಲ್ಲ ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ. ಸೊ ಲೀವ್ ಇಟ್. ಸರಿ ಕಣಮ್ಮ. ಅಲ್ಲ, ನಾನೇನೋ ನಿನ್ನ ನಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ. ನನಗೇನೂ ತೊಂದರೆ ಆಗಲ್ಲ ತಾನೇ? ನೋ, ಏನೂ ತೊಂದರೆ ಇಲ್ಲ. ಬಟ್ ನಿಜವಾದ ತೊಂದರೆ ಇರೋದು ಇವರೆಲ್ಲ ನನ್ನ ನೋಡಿ ಹೆದರ್ಕೋತಾ ಇಲ್ವಲ್ಲ, ಅದು. ಹೌದಲ್ವಾ? ಇವ್ರು ಯಾರು ಹೆದರ್ಕೊಂತಾನೆ ಇಲ್ಲ. ಏನು ಮಾಡೋದು? ಏನೋ ಒಂದು ಮಾಡ್ತೀನಿ. ಒಟ್ಟಿನಲ್ಲಿ ಅವ್ರು ಯಾರನ್ನೂ ನೆಮ್ಮದಿಯಾಗಿರಕ್ಕೆ ನಾನು ಬಿಡಲ್ಲ. ಅಲ್ಲ, ನೀನು ಮಾಡೋದು ಮಾಡ್ತೀಯಾ? ಅದೇನು ಮಾಡಬೇಕು ಅಂತಿದ್ಯೋ ಬೇಗ ಮಾಡು. ಆಯಿತು, ನೀನೀಗ ಫೋನ್ ಇಡು.